ನೋಡಿ, ಕೆಲವೊಂದು ಟೈಮಲ್ಲಿ ವಿಚಾರದಲ್ಲಿ ಯಾವುದೋ ಹೇಳಿದ್ದಕ್ಕೋ ನಮಗೆ ಹೇಳಿಬಿಟ್ಟಿದ್ದಾರೆ ಅಂತ ಕೆಲವೊಂದು ಟೈಮಲ್ಲಿ ಅನಿಸ್ತಾ ಇರುತ್ತೆ. ಯಾರಾದರೂ ಎದುರುಗಡೆಗಿರುವಂಥವ್ರು ಅಥವಾ ನಮ್ಗೆ ಆಗದೆ ಇರುವಂಥವ್ರು ಮಾತನಾಡಿದಾಗ ಅದು ನನ್ನನ್ನು ತಿಳ್ಕೊಂಡೇ ಈ ರೀತಿಯಾಗಿ ಮಾತನಾಡಿದ್ದಾರೆ. ಹಾಗೆ ವಿಜಯಲಕ್ಷ್ಮಿ ಅವರು ಕೂಡ ಈಗ ಸುದೀಪ್ ಅವ್ರು ಏನೋ ಹೇಳಿದ್ರು ಅಂದ ಮಾತ್ರಕ್ಕೆ ಅದನ್ನು ದರ್ಶನ್ ಅವ್ರ ವಿಚಾರದಲ್ಲೇ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಕೌಂಟರ್ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಪರೋಕ್ಷವಾಗಿ ಟಕ್ಕರನ್ನು ಕೊಟ್ಟರು ದರ್ಶನ್ ಪತ್ನಿಗೆ. ಅವ್ರು ನನಗೆ ಹೇಳಿದರೆ ಖಂಡಿತ ನಾನು ಉತ್ತರ ಕೊಡ್ತೀನಿ. ದರ್ಶನ್ ಪತ್ನಿಗೆ ಹೇಳ್ತಾ ಇರೋದು, ನನ್ನ ಫ್ಯಾನ್ಸ್ ವಾರ್ ಶುರು ಮಾಡಿದರೆ ನನ್ನ ಪ್ರಶ್ನೆ ಮಾಡಬೇಕು. ರಿಯಾಕ್ಷನ್ ಆ ಕಡೆಗೆ ಬಂದಿದ್ದಿದ್ರೆ ಇಷ್ಟು ಜಾಸ್ತಿ ಆಗಿದೆ. ನಾನು ಪೈರಸಿ ಬಗ್ಗೆ ವಾರ್ನ್ ಮಾಡಿದ್ದು ತಪ್ಪ. ಬಹಳ ನಟರು ಇದ್ದಾರೆ, ಆದರೂ ನಾನೇ ಯಾಕೆ ವೇದಿಕೆ ಹತ್ತಿ ಇಂಟರ್ವ್ಯೂ ಕೊಡ್ತಾರೆ ಅಂತಾರೆ. ಅವರು ಯಾರಿಗೆ ಹೇಳಿದ್ದು ಗೊತ್ತಿಲ್ವಲ್ಲ. ಪರೋಕ್ಷ ವಿಜಯಲಕ್ಷ್ಮಿ ವಿರುದ್ಧ ಸುದೀಪ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದನ್ನ ಹೇಗೆ ಮಾತನಾಡಬೇಕು ಅನ್ನುವಂಥದ್ದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಕೆಲವೊಂದು ಟೈಮಲ್ಲಿ ಅದು ನಮಗೆ ಹೇಳಿದ್ದಾರೆ ಅನ್ಕೊಂಡ್ಬಿಟ್ಟು ಮಾತನಾಡಿಬಿಟ್ರೆ ಹಿಂಗೆ ಆಗುತ್ತೆ. ಯಾರ್ದೋ ಜನರ ಮುಂದೆ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಳ್ಳೋಕೆ ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ತಾ ಹೋಗ್ಬಿಟ್ರೆ ಖುಷಿ ಪಡಿಸ್ಕೊಂಡು ಹೋಗ್ಬೋದೇ ಹೊರತು ಇನ್ನೇನೂ ಆಗೋದಿಲ್ಲ. ಅವ್ರವ್ರು ಕಿತ್ತಾಡ್ಕೊಳ್ತಾರೆ, ಅವ್ರವ್ರು ಹೊಡೆದಾಡ್ಕೊಳ್ತಾರೆ, ಅವ್ರವರು ಜೈಲಿಗೆ ಹೋಗ್ತಾರೆ, ಅವರು ಅನುಭವಿಸ್ತಾರೆ. ನಿಮಗೇನಾಗಬೇಕಾಗಿದೆ? ಹೌದು, ನಿನ್ನೆ ಕಿಚ್ಚ ಸುದೀಪ್ ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟ್ ವಿಚಾರಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರು ಎಲ್ಲೂ ಕೂಡ ನನ್ನ ಹೆಸರನ್ನ ಹೇಳಿಲ್ಲ, ನಾನು ಅದರ ಬಗ್ಗೆ ಮಾತನಾಡಿದರೆ ತಪ್ಪಾಗುತ್ತೆ ಅಂತ ಹೇಳಿದ್ದಾರೆ. ದಯವಿಟ್ಟು ಯಾರು ಹೇಳಿದ್ದೋ ಅವರನ್ನೇ ಹೋಗಿ ಕೇಳಿ. ನಮಗೆ ಅಂತ ಹೇಳಿದರೆ ನಾನು ಖಂಡಿತವಾಗಿಯೂ ಕೂಡ ಅದಕ್ಕೆ ಉತ್ತರ ಕೊಡ್ತೇನೆ. ಪಾಪ ಅವ್ರಿಗೆ ಏನು ನೋವು ಇದೆಯೋ ಗೊತ್ತಿಲ್ಲ. ನಮಗೆ ಹೇಳಿದ್ದು ಅಂತ ಅಂದರೆ ನಾನು ಸುಮ್ಮನಿರಲ್ಲ, ಅದಕ್ಕೆ ಉತ್ತರ ಕೊಡ್ತೇನೆ. ಪರೋಕ್ಷವಾಗಿ ವಿಜಯಲಕ್ಷ್ಮಿ ಅವರ ಹೇಳಿಕೆಗೆ ಸುದೀಪ್ ಟಾಂಗ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಈ ಮೂಲಕ ಇಬ್ಬರ ನಡುವಿನ ಕೋಲ್ಡ್ ವಾರ್ ಏನಿದೆ, ಸಂಘರ್ಷ ಏನಿದೆ, ಅದು ಮತ್ತಷ್ಟು ಜೋರಾದಂತೆ ಕಾಣಿಸ್ತಾ ಇದೆ. ನಿನ್ನೆ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಕೊಡುವಂತಹ ಕೆಲಸವನ್ನು, ಸ್ಪಷ್ಟತೆ ಕೊಡುವಂತಹ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡಿದರು. ಈಗ ಸುದೀಪ್ ಅವರೇ ಹೊತ್ತಿಸಿದಂತಹ ಕಿಚ್ಚು ಅವರೇ ಮುಗಿಸೋದಕ್ಕೆ ಟ್ರೈ ಮಾಡಿದರೂ ಕೂಡ ಆ ಕಿಚ್ಚು ಆರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಬೇಜಾರ್ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಕೆಲವೊಮ್ಮೆ ಸೈಲೆಂಟ್ ಆಗಿತ್ತು. ನೆಕ್ಸ್ಟ್ ಡೇ ಇವತ್ತು ಬೆಳಗಿಂದ ಯಾಕೋ ನ್ಯೂಸ್ ಆಯಿತು. ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸ್ ಸಿಕ್ಕುತ್ತಾ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವ್ಯಾಕೆ ಅನ್ಕೋಬೇಕು? ಕೇಳಿ. ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳಿಸಿ. ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡೋಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಾ ಇದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ನಾನು ಹುಬ್ಬಳ್ಳಿಯಲ್ಲಿ ನನ್ನ ಸಹೋದ್ಯೋಗಿ ಈಗ ಮಾದೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಸುದೀಪ್ ಅವರ ಬಗ್ಗೆ ಇರುವಂಥ ಗೌರವ, ಅವ್ರಿಗೆ ಕೊಡುವಂಥ ರೆಸ್ಪೆಕ್ಟು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ. ಯಾಕೆ ಅಂತಂದರೆ ಒಂದು ಸ್ಯಾಂಡಲ್ವುಡ್ನಲ್ಲಿ ಅತ್ಯಂತ ಗೌರವವನ್ನು ಕಾಪಾಡಿಕೊಂಡು ಬಂದು ಹೇಗಿರಬೇಕು ಆ ರೀತಿಯಲ್ಲಿ ವರ್ತನೆಯನ್ನು ಮಾಡಿಕೊಂಡು, ಯಾವ ರೀತಿಯಲ್ಲಿ ಬದುಕಬೇಕು ಆ ರೀತಿಯಲ್ಲಿ ಬದುಕಿ, ಯಾವ ರೀತಿಯಾದಂಥ ಮೆಸೇಜ್ಗಳನ್ನು ಕೊಡಬೇಕು ಆ ರೀತಿಯಾದಂಥ ಮೆಸೇಜ್ಗಳನ್ನು ಕೊಟ್ಟು ಒಬ್ಬ ಮಾಡೆಲ್ ನಟನ ರೀತಿಯಲ್ಲಿ ಹೋಗ್ತಾ ಇರುವಂಥದ್ದು ಸುದೀಪ್. ಅದರಲ್ಲಿ ನೋ ಡೌಟ್. ಇನ್ನುಳಿದವ್ರ ರೀತಿಯಲ್ಲಿ ಅದು ಇದು ರಂಪಾಟ ಮಾಡಿಕೊಂಡು ಗಿಚಿ ಮಾಡಿಕೊಂಡು ಥೂ ಛೀ ಅಂತ ಅನಿಸ್ಕೊಳ್ಳೋ ಮಟ್ಟಕ್ಕೆ ಹೋದಂತಹ ವ್ಯಕ್ತಿ ಸುದೀಪ್ ಅವರಂತೂ ಅಲ್ಲ. ಆದರೆ ಈ ಮಾತುಗಳು ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದಂಗೆ ಇತ್ತು. ಆ ಕಡೆಗೆ ಇವ್ರು ಮಾತನಾಡಿದ್ದು, ಆ ಕಡೆಗೆ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ದು. ಬಟ್ ಹೆಸರನ್ನು ಹೇಳಿದ್ದಿದ್ರೆ ಉತ್ತರವನ್ನು ಕೊಡೋಕ್ಕೆ ಸುದೀಪ್ ಅವರು ತಯಾರಿದ್ರೇನೋ ಅಂತ ಕಾಣಿಸ್ತಾ ಇದೆ. ಏನು ಅರ್ಥ ಅವ್ರ ಮಾತುಗಳ ಮೂಲಕವಾಗಿ ಕೇಳಿಸ್ಕೊಳ್ಳೋದೇ ಆದರೆ?
ಮಾದೇಶ್. ಅರುಣ್, ಖಂಡಿತವಾಗ್ಲೂ ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಏನಂದ್ರೆ ಪೈರಸಿ ಎನ್ನುವಂಥದ್ದು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇದೆ, ಭೂತವಾಗಿ ಅದು ಕಾಡುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಒಪ್ಪುವಂಥದ್ದೇ. ಅದರ ವಿರುದ್ಧವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಆ ಪದವನ್ನೇ ನೀವು ಬಳಕೆ ಮಾಡದೆ ನೀವು ಕೇವಲ ಯುದ್ಧ ಅನ್ನುವಂಥದ್ದು, ಪಡೆ ಅನ್ನುವಂಥದ್ದು, ಈ ಪದಗಳು ಏನಿದಾವೆ ಅಂದರೆ ಈ ಪದಗಳಲ್ಲದೆ ಬೇರೆ ಯಾವುದೇ ಇದ್ರೂ ಕೂಡ ಸ್ಟಾರ್ ವಾರ್ಗಳು ಅಂದರೆ ಈ ಫ್ಯಾನ್ಸ್ ಏನಿದ್ದಾರೆ ಅವರು ನಮಗೆ ಹೇಳಿದಾರೇನೋ ಅನ್ನೋ ಥರದ್ದು ಮೈಂಡ್ಗೆ ತಗೊಂಡು ಈ ಥರದ ಅವಾಚ್ಯವಾಗಿ ಪದಬಳಕೆಗಳನ್ನು ಮಾಡುವಂಥದ್ದು, ನಮ್ಮ ಹೀರೋನ, ನಮ್ಮ ಸ್ಟಾರ್ ನಟನನ್ನು ಈ ರೀತಿಯಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಶುರು ಮಾಡ್ತಾರೆ. ಆದರೆ ಇಲ್ಲಿ ನೇರವಾಗಿ ಅದು ಕೂಡ ಈಗ ದರ್ಶನ್ ಅವರ ಸಿನಿಮಾ ಕೂಡ ರಿಲೀಸ್ ಆಗಿರುವಂಥ ಸಂದರ್ಭ, ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲಿ ಅಂದರೆ ದರ್ಶನ್ ಈಗ ಒಳಗಡೆ ಇದ್ದಾರೆ, ಹೊರಗಡೆ ಇಲ್ಲ. ಈ ಸಂದರ್ಭದ ಅನುಪಸ್ಥಿತಿಯಲ್ಲಿ ರಿಲೀಸ್ ಆಗಿರುವಂಥ ಸಿನಿಮಾ, ಈ ಸಂದರ್ಭದಲ್ಲಿ ನಮಗೆ ಟಕ್ಕರ್ ಕೊಡುವಂಥ ರೀತಿಯಲ್ಲಿ ಸುದೀಪ್ ಅವರು ಮಾತನಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ಒಂದು ಪಡೆ ಕಾಯ್ತಾ ಇದೆ ನನ್ನ ಸಿನಿಮಾ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ, ಬಂದಂಥ ಸಂದರ್ಭದಲ್ಲಿ ಅದನ್ನು ಹಾಳು ಮಾಡೋದಕ್ಕೆ ಕಾಯ್ತಾ ಇದ್ದಾರೆ, ಅದು ದುಡ್ಡು ಖರ್ಚು ಮಾಡಿ ಅಂತ. ಅಂದರೆ ಪೈರಸಿ ಅನ್ನುವಂಥದ್ದು ಬೇರೆ, ಆದರೆ ಇಲ್ಲಿ ದುಡ್ಡನ್ನು ಖರ್ಚು ಮಾಡಿ ನನ್ನ ಸಿನಿಮಾವನ್ನು ಹಾಳು ಮಾಡೋಕ್ಕೆ ಕಾಯ್ತಿದ್ದಾರೆ ಅಂದರೆ ಇವರ ಶತ್ರು ಪಡೆ ಕಾಯ್ತಿದ್ದಾನೆ ಅನ್ನೋ ಥರದ ಹೇಳಿಕೆಯನ್ನು ಅವರು ಕೊಟ್ಟಿರುವಂಥದ್ದು ಸ್ಟೇಜ್ ಮೇಲೆ, ಓಪನ್ ಸ್ಟೇಜ್ ಮೇಲೆ. ಅಲ್ಲಿ ಯಾರ ಹೆಸರನ್ನು ಕೂಡ ಅವರು ಮೆನ್ಷನ್ ಮಾಡಿಲ್ಲ, ಜೊತೆಗೆ ಪೈರಸಿ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಲ್ಲ. ಇದು ನೇರವಾಗಿ ದರ್ಶನ್ ಅವರ ಫ್ಯಾನ್ಸ್ಗೆ ತಟ್ಟಿದೆ. ಇದು ಇವರು ಬೇಕು ಅಂತಲೇ ನಮ್ಮನ್ನು, ಅಂದರೆ ನಾವು ಆ ಸಿನಿಮಾವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋ ಥರದ ರೀತಿಯಲ್ಲಿ ಮಾತಾಡಿದ್ದಾರೆ ಅನ್ನುವಂಥದ್ದು ದರ್ಶನ ಅಭಿಮಾನಿಗಳ ಒಂದು ರೀತಿ ಅವರು ಅಂದ್ಕೊಂಡಿರುವಂಥದ್ದು. ಇದಕ್ಕೆ ವಿಜಯಲಕ್ಷ್ಮಿ ಅವರು ಕೂಡ ಒಂದು ರೀತಿ ಪ್ರತ್ಯುತ್ತರವನ್ನು ದಾವಣಗೆರೆಯಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಸುದೀಪ್ ಅವರ ಹೆಸರನ್ನು ತೆಗೆದುಕೊಂಡಿಲ್ಲ. ಆದರೆ ಸ್ಟೇಜ್ ಮೇಲೆ ಇಂಟರ್ವ್ಯೂಗಳಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ದರ್ಶನ್ ಬಗ್ಗೆ ಮಾತನಾಡುವಂಥದ್ದು, ಬೇರೆ ಬೇರೆ ಏನೇನೋ ಮಾತಾಡ್ತಾರೆ. ದರ್ಶನ ಬೆಂಗಳೂರಲ್ಲಿ ಹೊರಗಡೆ ಇದ್ದಂಥ, ನಮ್ಮ ಜೊತೆ ಇದ್ದಂಥ ಸಂದರ್ಭದಲ್ಲಿ ಯಾರು ಕೂಡ ಮಾತಾಡುವಂಥ ಧೈರ್ಯ ಮಾಡಲ್ಲ ಅನ್ನೋ ಥರದ ಮಾತನ್ನು ಹೇಳ್ತಾರೆ. ಅಂದರೆ ದರ್ಶನ್ ಅವರ ಒಂದು ಡೈಲಾಗನ್ನು ಕೂಡ ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಬಳಸಿರುವಂಥದ್ದು. ಇದು ಫ್ಯಾನ್ಸ್ ಏನಿದ್ದಾರೆ, ಫ್ಯಾನ್ಸ್ಗೆ ಒಂದು ರೀತಿ ತುಪ್ಪ ಸುರಿದಂತಾಗಿರುವಂಥದ್ದು, ಉರಿಯುವಂಥ ಬೆಂಕಿಗೆ. ಅಂದರೆ ಇವರು ಸರಿಯಾಗಿ ಹೇಳಿಕೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅಂದರೆ ಸುದೀಪ್ ಅವರು ಆಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಅವರು ಆಗಿರ್ಬೋದು, ಇಬ್ಬರು ಕೂಡ ಸ್ಪಷ್ಟವಾಗಿ ಹೇಳಿದರೆ, ನೇರವಾಗಿ ಹೇಳಿದರೆ ಫ್ಯಾನ್ಸ್ ಈ ಮಟ್ಟಕ್ಕೆ ರೊಚ್ಚಿಗೇಳುವಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ಆದರೆ ಈಗ ಇದು ನಿಲ್ಲುವಂಥದ್ದು ಯಾವಾಗ ಅನ್ನುವಂಥದ್ದು ಗೊತ್ತಿಲ್ಲ. ಸುದೀಪ್ ಅವರು ಸಮಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ನನ್ನ ಹೆಸರನ್ನು ತೆಗೆದುಕೊಂಡಿದ್ದರೆ ನಾನು ಉತ್ತರವನ್ನು ಕೊಡ್ತಾ ಇದ್ದೆ, ಆದರೆ ಅವರು ಕೂಡ ನನ್ನ ಹೆಸರನ್ನೇನು ತೆಗೆದುಕೊಂಡಿಲ್ಲ, ಅದರಿಂದಾಗಿ ನಾನು ಉತ್ತರ ಕೊಡುವಂಥದ್ದೇನಿಲ್ಲ. ನಾನು ಮಾತನಾಡಿದ್ದು ಏನು ಅಂದರೆ ಹುಬ್ಬಳ್ಳಿಯಲ್ಲಿ ನಾನು ಪೈರಸಿಯ ವಿರುದ್ಧವಾಗಿ ಮಾತನಾಡಿದ್ದು, ಅದನ್ನು ಹೊರತುಪಡಿಸಿದ್ರೆ ಬೇರೆ ಇಲ್ಲ ಅನ್ನುವಂಥದ್ದು. ಜೊತೆಗೆ ನನ್ನ ಜೊತೆಗೂ ಕೂಡ ಆ ಸಂದರ್ಭದಲ್ಲಿ, ಅಂದರೆ ನನಗೆ ಫೋನ್ ಕಾಲ್ ಬಂದಂಥ ಸಂದರ್ಭದಲ್ಲಿ ನನ್ನ ಆಪ್ತರಿದ್ದರು, ಅವರನ್ನು ಕೂಡ ಕೇಳಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಜೊತೆಗೆ ಅವರ ಆಪ್ತರು ಕೂಡ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು ಕೂಡ ಅವರು ಕಿಚ್ಚ ಸುದೀಪ್ ಅವರನ್ನು ಸಮಜಾಯಿಷಿ ಮಾಡಿಕೊಳ್ಳುವಂಥ ಕೆಲಸವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದು ಇಲ್ಲಿಗೆ ನಿಲ್ಲುವಂಥ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಅರುಣ್. ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇಡೀ ಸ್ಯಾಂಡಲ್ವುಡ್ನಲ್ಲಿ ಒಂದು ಹೆಸರನ್ನು ಇಟ್ಕೊಂಡು ಒಂದು ಕ್ಲಾಸ್ ವರ್ಗ ಅಂತ ಏನಿದೆ ಅವನ್ನ ನೀಟಾಗಿ ಅಪ್ರೋಚ್ ಮಾಡುವಂಥ ವ್ಯಕ್ತಿ ಅಂತಂದರೆ ಅದು ಸುದೀಪ್, ಅದರಲ್ಲಿ ನೋ ಡೌಟ್. ಬಟ್ ಈ ಮಾತು ಬಹಳ ಚರ್ಚೆಗಂತೂ ಎಡೆ ಮಾಡಿಕೊಟ್ಟಿದೆ. ಅಲ್ಲೇ ಅವರು ಪೈರಸಿ ಅನ್ನೋದನ್ನು ಬಳಕೆ ಮಾಡಿದರೆ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಉದ್ದೇಶ ಅದಿತ್ತ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಅಲ್ವಾ?